ನಮಗ್ ಬೇಕಾಗಿರೋದು ನಾವು ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಆವಿಷ್ಕಾರಗಳಾಗ್ತವೆ. ಖಂಡಿತ. ನಮ್ಗೆ ಅವಶ್ಯಕತೆ ಇದೆ, ಆವಿಷ್ಕಾರ ಮಾಡ್ಕೊಂಡಿದೀವಿ. ಹೇಳೋದಾದ್ರೆ ಕೆಳಗಡೆ ತೆಂಗಿನ ಉತ್ಪನ್ನಗಳು, ತೆಂಗಿನ ಮರ ಹಾಕಿದೀನಿ. ಅಡ್ಡಕ್ಕೆ ನಮ್ದೇ ತ್ಯಾಗದ ಮರಗಳು ಸರ್ವಿ, ಆ ಸರ್ವದ ಗೊನೆಗಳು ಹಾಕಿದೀನಿ ಅಡ್ಡಕ್ಕೆ. ಅದ್ರ ಮೇಲ್ಗಡೆ ಕಾಯಿ ತುಂಬಿದೀನಿ. ಸೊ ಈ ಕಡೆಯಿಂದ ಗಾಳಿ ಆಚೆ ಬರತ್ತರ. ದಿಕ್ಕು ಈಗ ಸ್ಪೆಸಿಫಿಕ್ ಆಗಿ ಪೂರ್ವ ಪಶ್ಚಿಮನೇ ಇರ್ಬೇಕಾ ಅಥವಾ ಯಾವ ರೀತಿ ಇರ್ಬೇಕು? ಇದು ವ್ಯತ್ಯಾಸ ಇದೆ. ಅಲ್ಲಿಗೆ ಹೋದ್ರೆ ತುಂಬಾ ತಣ್ಣಗಿದೆ, ಇಲ್ಲಿ ಬಂದ್ರೆ ಬಿಸಿ ಇದೆ. ಆ ಕಾರ್ ಶೆಡ್ ಅಲ್ಲದೆ ನನಗೆ ಇದಕ್ಕೆ ಖರ್ಚು ಮಾಡಿರುವಂತ ಖರ್ಚು 2,75,000 ಖರ್ಚು ಬಂದಿದೆ ನನಗೆ, ಲೇಬರ್ ಸೇರಿ 2,75,000 ಖರ್ಚು ಬಂದಿದೆ. ಸೊ 70,000 ಕಾಯಿ ತುಂಬೋದಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ ಶೀಟ್ ಹಾಕಿದ್ದೀನಿ. ವಿಶೇಷತೆ ಇದು ಏರೋಡೈನಮಿಕ್ ಡಿಸೈನ್ ಅಂತ ಹೇಳಿ, ಈ ಫಿಲ್ಮ್ ನ ಲೈಫ್ ಜಾಸ್ತಿ ಮಾಡೋದಕ್ಕೆ. ಏನಕ್ಕೆ ಫಿಲ್ಮ್ ಲೈಫ್ ಜಾಸ್ತಿ ಮಾಡೋದಕ್ಕೆ ಸ್ಟ್ರಕ್ಚರ್ ಏನಾಗುತ್ತೆ, ನಾವಿಲ್ಲಿ ಪೈಲನ್ ಇದ್ದಾಗ ನೇರವಾಗಿ ಗಾಳಿ ಒಳಗ್ ನುಗ್ಗಿದ್ರೆ ಶೀಟ್ ಮೇಲ್ಗಡೆ ಕಿತ್ತಾಕ್ಬಿಡುತ್ತೆ. ಸೊ ಇಲ್ಲಿಗೆ ಬಂದಂತ ಇದೀನಲ್ಲ, ಆ ಕಡೆ ಹೊಟ್ಟೋಗುತ್ತೆ, ಪಾಸ್ ಆಗುತ್ತೆ. ಸೊ ಮೇಲ್ಗಡೆ ಮತ್ತೆ ಇನ್ನು ಅಲ್ಲಿ ಬೇರೆ ಅದು ಸೆಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಎಷ್ಟು ಅಡಿ ಇದೆ ಇದು ಗ್ರೌಂಡ್? ಬೇಸಿಂದ ಇಲ್ಲಿವರೆಗೂ 2.5 ಅಡಿ ಇದೆ. ಬೇಸಿಂದ ಮೇಲ್ಗಡೆವರೆಗೂ 2.5 ಅಡಿ ಇದೆ. ಊಣಿರೋದು ಎಷ್ಟು ಅಡಿ? ಹಾಳ ಅದು ಪೋಲ್ 2.5 ಅಡಿ ಉಣಿದೀನಿ. ಸ್ಟ್ರಕ್ಚರ್ ಮಾಡ್ಬೇಕಾ ಅಥವಾ ಬೇರೆ ಯಾವ್ದ್ರಲ್ಲಾದ್ರೂ ಮಾಡ್ಬೋದಾ? ಯಾವ ರೀತಿ ಈ ಸ್ಟ್ರಕ್ಚರಲ್ ಸ್ಟ್ರೆಂತ್ ಬರಬೇಕು ಅಥವಾ ನಮಗೆ ಕಮ್ಮಿ ಖರ್ಚು ಆಗ್ಬೇಕು ಅಂತಂದ್ರೆ ಕಬ್ಬಣದಲ್ಲೇ ಮಾಡ್ಬೇಕು. ನಾವು ಯೂಸ್ ಮಾಡಿರೋದು ಅನ್ಸುತ್ತೆ. ಇದು ಫುಲ್ ಕಂಪ್ಲೀಟ್ ಇದು ಯೂಸ್ ಮಾಡಿರೋದು ಸೆಕೆಂಡ್ ಹ್ಯಾಂಡ್ ಪಾಲಿ ಹೌಸ್. ಇದು ಸೆಕೆಂಡ್ ಹ್ಯಾಂಡ್ ಪಾಲಿ ಹೌಸ್. ಇದು ನನಗೆ ಇದು ಕೆಜಿಗೆ 80 ರೂಪಾಯಿ ನಂಗೆ ಸಿಕ್ತು. ಈ ಮೆಟೀರಿಯಲ್ ಕೆಜಿಗೆ 80 ರೂಪಾಯಿ. ಸ್ಟ್ರಕ್ಚರ್ ಎಲ್ಲ ಮಾಡಿದ್ದಕ್ಕೆ ನನಗೆಲ್ಲ ಒಂದು ಕೆಜಿಗೆ ಒಂದು 35 ರೂಪಾಯಿ ಅವರು ತಗೊಂಡ್ರು ಹುಡುಗರು ರೆಡಿ ಮಾಡ್ಕೊಡೋದಕ್ಕೆ. ಇದ್ರಲ್ಲಿ ಜಾಸ್ತಿ ಮೆಟೀರಿಯಲ್ ಹೋಗದೆ ಇರೋದ್ರಿಂದ. ಸೊ ಈ ಲೆಕ್ಕದಲ್ಲಿ ನೋಡ್ತಾ ಹೋದಾಗ ನಾನು ತಗಡು ಶೀಟ್ ಅಥವಾ ಏರ್ಪೋರ್ಟ್ ಶೀಟ್ ಹಾಕಿ ಮಾಡಿ ಇದೇ ಜಾಲರಿ ಮಾಡ್ತೀನಿ ನಾನು ಅಂತ ಹೋದಾಗ ನಾ ಇದರಲ್ಲಿ ಇವಾಗ ಒಂದು 75,000 ಕಾಯಿ ತುಂಬೋದಕ್ಕೆ ಕೆಪಾಸಿಟಿ ಲೆಕ್ಕ ಹಾಕಿ ಮಾಡಿದ್ದೀನಿ. ನಾನು ಹಿಂದೆ ಕಾಣ್ತಿರೋದ್ರಲ್ಲಿ ಇದರಲ್ಲೊಂದು 15,000 ರಿಂದ 18,000 ಕಾಯಿ ತುಂಬೋದು. ಅಂದ್ರೆ ನೀವು 3 ಫ್ರೇಮ್ ಅಲ್ಲೂ ಸೇರಿ 75,000 ಹೇಳ್ತಾ ಇದ್ದೀರಾ? ಹೌದು. ಸೊ ಒಂದೊಂದು ಫ್ರೇಮಿನ ಅಳತೆ ಸೈಜ್ ಏನೇನಿರ್ಬೋದು? ಇದು 15 ಅಡಿಗೆ 18 ಅಡಿಗೆ 12 ಅಡಿ ಇದೆ ಇವೆರಡು ಫ್ರೇಮ್ಗಳು. 18 ಅಡಿಗೆ 12 ಅಡಿ ಆಗಲ್ಲ, 18 ಅಡಿ ಉದ್ದ ಇದೆ. ಇದು ಫ್ರೇಮು 12 ಅಡಿಗೆ 12 ಅಡಿ ಇದೆ. ಈ ಫ್ರೇಮ್ ಲೆಕ್ಕ ಹಾಕೊಂಡು ಹೋದಾಗ 11 ಅಡಿ ಎತ್ತರ, 12 ಅಡಿ ಲೆಕ್ಕ ಹಾಕೊಂಡಾಗ ನನಗೆ 18,000 ಕೊಬ್ಬರಿ ಹಿಡಿಯುತ್ತೆ ಆವರೇಜ್ ಸೈಜ್ ನೋಡ್ತಾ ಹೋದಾಗ. ಇದು ಒಂದು 25,000 ಕೊಬ್ಬರಿ ಹಿಡಿಯುತ್ತೆ. 18, 12, 18, 12 ಎರಡು ಬಾಕ್ಸ್ 11 ಅಡಿ ಹೈಟ್. ಮತ್ತೆ 11 ಅಡಿ ಹೈಟ್ ಒಂದು ಬಾಕ್ಸ್ ಅಲ್ಲಿ ಸರಿ ಸುಮಾರು ಒಂದು 25,000 25,000 20, 25, 50. ಇದ್ರಲ್ಲಿ ಒಂದು 18, 20, 70,000 ಕಾಯಿನ ನಾನು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ. ಸೊ ಈ ಟೋಟಲ್ ಕ್ಯಾಲ್ಕುಲೇಷನ್ಸ್ಗೆ ನಾನು ಇದನ್ನ ಶೀಟ್ ಅಲ್ಲಿ ಮಾಡುವಾಗ ಲೆಕ್ಕ ಹಾಕೊಂಡಿದ್ದು ನನಗೆ ಬಂದಂತ ಖರ್ಚು ಸರಿಯಾಗಿ ಆಲ್ಮೋಸ್ಟ್ 6-6.5 ಲಕ್ಷ ನನಗೆ ಖರ್ಚು ಕಾಣಿಸ್ತಾ ಗೊತ್ತಾಯ್ತು. ಅಂದ್ರೆ ಎಲ್ಲ ಕಬ್ಬಣನೇ ಸೇರೋದಕ್ಕೆ ಎಲ್ಲ. ಯಾಕೆಂದ್ರೆ ಇತ್ತೀಚೆಗೆ ಮಾಡ್ತಿರುವಂತದ್ದು ಅಟ್ಟದ ಕೆಳಕ್ಕೂ ಕಬ್ಬಣ ಹಾಕ್ತಿದ್ದಾರೆ. ಟೋಟಲ್ ಕಾಸ್ಟ್ ಬಂದು 6 ಲಕ್ಷ ಬಂತು ನನ್ನ ಕ್ಯಾಲ್ಕುಲೇಷನ್. ಯಾವ್ದು ಇವಾಗ ಯಾರು ನೆಲಟ್ಟ ಅಂತ ಹೇಳಿ ಶೀಟ್ ಹಾಕಿ ಮಾಡ್ತಿದಾರಲ್ಲ ಅವರು, ಪಾಲಿ ಶೀಟ್ ಎಲ್ಲ ಸೇರಿ ಬಿಟ್ಟು ನಿಮಿಷ ಹೇಳ್ತೀನಿ. ಹಳೇದು ಇವಾಗ ಏನ್ ಮಾಡ್ತಿದಾರಲ್ಲ ಏರ್ಪೋರ್ಟ್ ಶೀಟ್ ಹಾಕಿ ಮಾಡ್ತಿದಾರಲ್ಲ ಅದು 6 ಲಕ್ಷ ಖರ್ಚು ನನ್ನ ಲೆಕ್ಕ. ಸರಿ. ಸೊ ನಾನು ಅಂದವಾಗಿ ಯೋಚನೆ ಮಾಡಿದ್ದು ಇವತ್ತಿನ ಕೊಬ್ಬರಿ ರೇಟ್ ಅಲ್ಲಿ 6 ಲಕ್ಷ ಬಂಡವಾಳ ತೆಗೆಯೋದು ಯಾವತ್ತು ಕರೆಕ್ಟ್ ಕಮ್ಮಿ ಹೆಂಗ್ ಮಾಡ್ಬೇಕು ಅಂದಾಗ ನನಗೆ ಕಾಣಿಸ್ಕೊಂಡಂತ ಸೊಲ್ಯೂಷನ್ ಪಾಲಿಫಿಲ್ಮ್. ಇದು ಸ್ಕ್ವೇರ್ ಮೀಟರ್ಗೆ ನಂಗೆ ಒಂದು 70 ರೂಪಾಯಿ ಬೀಳುತ್ತೆ ಸ್ಕ್ವೇರ್ ಮೀಟರ್ಗೆ. ಲೈಫ್ ಸ್ಪ್ಯಾನ್ ಎಷ್ಟು ವರ್ಷ ಬರುತ್ತೆ ಬಾಳಿಕೆ? 10 ವರ್ಷ ಬಾಳಿಕೆ ಬರುತ್ತೆ. ಸೊ ಈಗ ನಾರ್ಮಲ್ ಶೆಡ್ಡಿಗೂ ಟೆಂಪರೇಚರ್ಗೂ ಇದು ಟೆಂಪರೇಚರ್ಗೂ ಎಷ್ಟು ವ್ಯತ್ಯಾಸ ಬರುತ್ತೆ? 10 ಡಿಗ್ರಿ ಜಾಸ್ತಿ ಇದೆ. ಅದಕ್ಕೂ ಇದಕ್ಕೂ 10 ಡಿಗ್ರಿ ಜಾಸ್ತಿ ಇರುತ್ತೆ. 10 ಡಿಗ್ರಿ. ಅದರಲ್ಲಿ ಎಷ್ಟು ತಿಂಗಳು ತಗೊಳತ್ ಕೊಬ್ಬರಿ ಬರಕ್ಕೆ? ಇದ್ರಲ್ಲಿ ಎಷ್ಟು ತಿಂಗಳು ತಗೊಳುತ್ತೆ? ಅದ್ರಲ್ಲಿ 12 ರಿಂದ 16 ತಿಂಗಳು ಬರುತ್ತೆ. 12 ರಿಂದ 16 ತಿಂಗಳು ತಗೊಳುತ್ತೆ ಏರ್ಪೋರ್ಟ್ ಶೀಟ್ ಹಾಕಿ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡ್ತಿರೋದ್ರಲ್ಲಿ. ಇದರಲ್ಲಿ ನನಗೆ ಈಗಾಗಲೇ ಇದು ಹಿಂದ್ಗಡೆ ಇರೋಂಥ ಕೊಬ್ಬರಿ 2 ತಿಂಗಳಾಗಿದೆ ಹಾಕಿ, ಓದ್ಬಿಟ್ಟು ಕಾಯಿ ಹಾಕಿರೋದು ನೀರ್ ಬತ್ತಿದೆ 2 ತಿಂಗಳಿಗೆ. ಸೊ ಅದ್ರಲ್ಲಿ ನೀವ್ ಹೇಳೋದು 1 ರಿಂದ 1.25 ವರ್ಷ ಬೇಕು. ಅದ್ರಲ್ಲಾದ್ರೆ ಇದರಲ್ಲಿ 3/4 ವರ್ಷ ಸಾಕು. 1/4 ವರ್ಷ 8 ರಿಂದ 9 ತಿಂಗಳಿಗೆ ನಿಮ್ಗೆ ಕೊಬ್ಬರಿ ಬರುತ್ತೆ. ಓಕೆ, ಪಕ್ಕವಾಗಿ 8 ರಿಂದ 9 ತಿಂಗಳಿಗೆ. ಅದಕ್ಕಿಂತ ಜಾಸ್ತಿ ಬಿಟ್ರೆ ಡಿಹೈಡ್ರೇಟ್ ಜಾಸ್ತಿ ಆಗುತ್ತೆ, ತೂಕ ಕಮ್ಮಿ ಆಗುತ್ತೆ. ಸೊ ನಾನು ಲೆಕ್ಕ ಹಾಕ್ತಿರೋದು ಬೇಸಿಗೆನಲ್ಲೇ ಬಿಟ್ರೆ 6 ತಿಂಗಳಿಗೆ ಬಂದ್ಬಿಡುತ್ತೆ ಅಂತ ಹೇಳಿ. ಈ ಟೆಂಪರೇಚರ್ ಇದೆ ಅದು. ನಾನು ಎಲ್ಲವನ್ನೂ ಲೆಕ್ಕ ಹಾಕ್ತಾ ಹೋದಾಗ ಬೇಸಿಗೆ ಮಳೆಗಾಲ ಚಳಿ ಲೆಕ್ಕ ಹಾಕ್ತಾಗ 9 ತಿಂಗಳು ನಾನು ಲೆಕ್ಕ ಹಾಕಿದ್ದೀನಿ. ಅದು ಕ್ಯಾಲ್ಕುಲೇಷನ್ ಪ್ರಕಾರ ಕೂಡ ಆಗಿದೆ. ನಾನು ಟ್ರಯಲ್ ರನ್ ಅಲ್ಲಿ ಸಕ್ಸಸ್ ಕೂಡ ಆಗಿದೆ. ನಾನು ಸೋಲಾರ್ ಟ್ರಯಲ್ ಅಲ್ಲಿ ಮಾಡಿದಾಗ ಕೆಳಗಡೆ ಏನೇನ್ ಹಾಕಿದೀರಾ? ಕೆಳಗಡೆ ಕಲ್ಲು, ಅದ್ರ ಮೇಲ್ಗಡೆ ಸತ್ತೋಗಿರುವಂತ ಮರಗಳು. ಈ ಮರಗಳನ್ನ ಉಂಡಿ ಮರ ಹಾಕಿದ್ದೀನಿ. ಯಾಕೆ ಉಂಡಿ ಮರ ಹಾಕ್ತೀನಿ ಅಂದ್ರೆ ಬರೀ ಎತ್ಕೊಂಡ್ ಬಂದಿರೋದು ಕಟ್ ಮಾಡೋದು ಅಷ್ಟೇ ಚಾರ್ಜು. ನಾನು ಸೀಳಿಸ್ಬೇಕು ಅಥವಾ ಇದನ್ನ ನಾನು ಪಾಳಿ ಮಾಡಿಸ್ಬೇಕು ಅಂದಾಗ ನಾನು ಕೆಳಗಡೆ ಜಾಸ್ತಿ ಬೇಸ್ ಕೊಡ್ಬೇಕಾಗುತ್ತೆ. ಇದ್ರಲ್ಲಿ ಬೇಸ್ ಜಾಸ್ತಿ ಕೊಟ್ಟಿಲ್ಲ, ಯಾಕೆಂದ್ರೆ ಜಾಸ್ತಿ ಸರ್ಕ್ಯುಲೇಷನ್ ಆಗ್ಬೇಕು ಏರು ಅಂತ ಹೇಳಿ. ಇಲ್ಲಿ ಬಂದು ನೀವು ಫೀಲ್ ಮಾಡೋದಾದ್ರೆ ಇಲ್ಲಿ ಕೈ ಇಟ್ರೆ
ತಣ್ಣ ಗಾಳಿ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಸಕ್ಷನ್ ಪ್ರೋಸೆಸ್. ಸೆಕ್ಷನ್ ಪ್ರೋಸೆಸ್ ಅಂದ್ರೆ ಇಲ್ಲಿರುವಂತ ವಾತಾವರಣದ ಇದ್ರಲ್ಲಿರುವಂತ ಮಾಯಿಶ್ಚರ್ನ ಸಕ್ ಮಾಡೋದಕ್ಕೆ ಮೇಲ್ಗಡೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದೀನಿ. ಆ ವೆಂಟಿಲೇಷನ್ ಇದನ್ನ ಸಕ್ ಮಾಡ್ತಾ ಇರುತ್ತೆ ಯಾವಾಗ್ಲೂ. ಓಕೆ. ಚಿಮ್ನಿ ಪ್ರೋಸೆಸ್ ಏನಿದೆ ಅದನ್ನ ಇಲ್ಲಿ ಸಕ್ಷನ್ ಪ್ರೋಸೆಸ್ ನ ಅಡಾಪ್ಟ್ ಮಾಡಿದ್ದೀನಿ. ಇಲ್ಲಿಂದ ಅಲ್ಲಿ ಯಾವ ತರ ಸೆಕ್ ಮಾಡಬಹುದು? ನ್ಯಾಚುರಲ್ ಪ್ರೋಸೆಸ್ ಏನು, ಯಾಕೆಂದ್ರೆ ಅಲ್ಲಿ ಜಾಸ್ತಿ ಹೀಟ್ ಆಗ್ತಿದೆ. ಹೀಟ್ ಡ್ರೈಯಿಂಗ್ ಅಂದ್ರೆ ಏನು, ಬರೀ ಬಿಸಿ ಕೊಡೋದಷ್ಟೇ ಅಲ್ಲ, ಬಿಸಿಯನ್ನ ಎಕ್ಸ್ಚೇಂಜ್ ಮಾಡುವಂಥದ್ದು. ಬಿಸಿ ಯಾವಾಗ್ಲೂ ಕೆಳಗೆ ಬರುತ್ತೆ, ತಣ್ಣಗಿರೋದ್ ಮೇಲೆ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ರೊಟೇಷನ್ ಪ್ರೋಸೆಸ್. ಹೌದು, ಅದು ಎಕ್ಸ್ಚೇಂಜ್ ಆಗ್ತಾನೆ ಹೋಗುತ್ತೆ. ಸೊ ಹೀಗಾಗಿ ಇಲ್ಲಿ ಬರ್ತಿರುವಂತ ಗಾಳಿ, ತಣ್ಣಗಿರೋ ಗಾಳಿ, ಇದ್ರ ಮೇಲೆ ಇರುವಂತ ತಣ್ಣಗಿರೋದು ಮಾಯಿಶ್ಚರ್ ಮೇಲೆ ಕೊಟ್ಟೋಗುತ್ತೆ. ಮಾಯಿಶ್ಚರ್ ಯಾವಾಗ್ಲೂ ವಾತಾವರಣದಲ್ಲಿರುವಂತ ಗಾಳಿಗೆ ಕಂಪೇರ್ ಮಾಡಿದ್ರೆ ತೂಕ ಕಮ್ಮಿ ಇರೋದ್ರಿಂದ ಅದ್ ಮೇಲೆ ಹಾರ್ತಾ ಇರುತ್ತೆ. ಗ್ರೌಂಡ್ ಇಂದ ನೀವು ಮಾಡಿರ್ತಕ್ಕಂಥ ಇದು 2.5 ಅಡಿ ಇದೆ ಅಂತ ಹೇಳಿದ್ರಿ. 2.5 ಅಡಿ. ಸೊ 2.5 ಅಡಿನೇ ಏನಕ್ಕೆ ಮಾಡ್ಬೇಕು ಸ್ಟ್ಯಾಂಡರ್ಡ್ ಅಂತ ಹೇಳಿ? ನಾನಿಲ್ಲಿ ಲೆಕ್ಕ ಹಾಕಿದ್ದು 3 ಥಿಂಗ್. ಒಂದು, ನಾನ್ ಮರ ಹಾಳಾಗ್ಬಾರ್ದು, ಮರ ಜಾಸ್ತಿ ಲೈಫ್ ಬರ್ಬೇಕು. ಆಮೇಲೆ ಕೆಳಗಡೆ ಗಾಳಿ ಆಡ್ಬೇಕು. 2 ಪ್ರೋಸೆಸ್. ಸಕ್ಷನ್ ಏನಕ್ಕೆ ಅಂದ್ರೆ ಇದು 11 ಅಡಿ ಇದೆ, ಮೇಲ್ಗಡೆ 3 ಅಡಿ ಇದೆ. ಸೊ 13 ಅಡಿ ಇದೆ. ಮೇಲ್ಗಡೆ ಆರ್ಚ್ ಏನ್ ಕೊಟ್ಟಿದ್ದೀನಿ ಅದು 3 ಅಡಿ ಇದೆ, ಇದು 11 ಅಡಿ ಇದೆ. ಇದು ಕೆಳಗಡೆ 2.5 ಟೋಟಲ್ 13 ಅಡಿ ಇದು ಬರುತ್ತೆ. ಅದ್ಮೇಲೆ 16 ಅಡಿ ಇದೆ. ಸೆಂಟರ್ ಇಂದ ಕೆಳಗಡೆವರೆಗೂ ಗ್ರೌಂಡ್ ಲೆವೆಲ್ 16 ಅಡಿ ಇದೆ. ಸೊ ನಾನು ಸಕ್ಷನ್ ಪ್ರೋಸೆಸ್ ಬಿಟ್ಟು ಅಥವಾ ಊಣಿರೋದ್ ಸೇರ ಬಿಟ್ಟು ಊಣಿರೋದ್ ಒಟ್ಟಲ್ಲಿ ಒಂದು ಪೋಲ್ ಎಷ್ಟಿದೆ ಇದು? ಈ ಒಂದು ಪೋಲ್ ಸೆಂಟರ್ ಪೋಲ್ ಇದೆಯಲ್ಲ, ಇದು 13 ಇದೆ, 4 ಮೀಟರ್ ಇದೆ ಕರೆಕ್ಟ್ ಆಗಿ. ಓಕೆ ಓಕೆ. ಈ ಪೋಲು ಗ್ರೌಂಡ್ ಲೆವೆಲ್ ಇಂದ ಮೇಲೆವರೆಗೂ 13.5 ಅಡಿ ಇದೆ, 4 ಮೀಟರ್ ಇದೆ. ಆ ಮೇಲ್ಗಡೆ ಪೋಲ್ 3 ಅಡಿ ಇದೆ, 3 ಅಡಿ ಇದೆ, 1 ಮೀಟರ್ ಇದೆ, ಅದು 3.25 ಅಡಿ ಇದೆ ಮೇಲ್ಗಡೆ. ಸೊ 16 ಫೀಟ್ ಟೋಟಲ್ 16.5 ಫೀಟ್ ಬರುತ್ತೆ. ಸೊ ಇದನ್ನ ಈ ಪ್ರೋಸೆಸ್ ನಲ್ಲಿ ನಾವು ಲೆಕ್ಕ ಹಾಕಿದ್ವಿ. ಏನಕ್ಕೆ 2.5 ಅಡಿ ಅಂತ ಲೆಕ್ಕ ಹಾಕ್ತಿದೀವಿ ಅಂದ್ರೆ, ನಾನು ಸಕ್ಷನ್ ಕ್ರಿಯೇಟ್ ಆಗಿದ್ದಕ್ಕೆ ಒಂದಷ್ಟು ವಾಲ್ಯೂಮ್ ಆಫ್ ಏರ್ ಆಚೆ ಬರಬೇಕು. ನಾವ್ ಎಷ್ಟು ಕೆಳಗಡೆ ಕಮ್ಮಿ ಮಾಡ್ತಾ ಹೋಗ್ತೀವಿ, ಅಲ್ಲಿ ತೇವಾಂಶನ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಕೊಬ್ಬರಿ. ಆಮೇಲೆ ಇದಕ್ಕೆ ನೆಕ್ಸ್ಟ್ ನಾನು ಪ್ರೋಸೆಸ್ ಯೋಚನೆ ಮಾಡ್ತಿರೋದು, ಕೆಳಗಡೆ ಒಂದಷ್ಟು ಫ್ಲೋರಿಂಗ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಫ್ಲೋರಿಂಗ್ ಮಾಡಿದಾಗ ಕೆಳಗಡೆ ಭೂಮಿಯಲ್ಲಿರುವಂತ ವಾತಾವರಣದ ಅಥವಾ ಭೂಮಿಯಲ್ಲಿರುವಂತ ತೇವಾಂಶನೂ ಕೊಬ್ಬರಿ ಹೇಳ್ಕೊಳ್ದಂಗಾಗತ್ತೆ ಅಂತ. ಕೆಳಗಡೆ ಎಷ್ಟು ಭೂಮಿ ಹತ್ರ ಆಗ್ತಾ ಹೋಗ್ತದೋ ಅಷ್ಟು ಭೂಮಿಲಿರುವಂತ ತೇವಾಂಶನ ಕೊಬ್ಬರಿ ಹೇಳ್ಕೊಳಕ್ ಶುರು ಮಾಡುತ್ತೆ. ಸೊ ನಿಮ್ ಕಂಪ್ಲೀಟ್ ಪ್ರೋಸೆಸ್ ಏನಪ್ಪಾ ಅಂದ್ರೆ, ತೆಂಗಿನಕಾಯನ್ನ ಹಾಕಿದ ನಂತರ ಅದ್ರಲ್ಲಿರೋ ತೇವಾಂಶ ಪೂರ್ತಿ ಎನ್ವಿರಾನ್ಮೆಂಟ್ ಹೋಗ್ಬಿಡ್ಬೇಕು. ಸೊ ಅದಕ್ಕೆ ಯಾವ್ದೇ ರೀತಿ ತೇವಾಂಶ ಬರಬಾರ್ದು ನಿಮ್ಮ ಆಲೋಚನೆ. ಸೊ ಇದು ಫಸ್ಟ್ ಪ್ರಿಫರೆನ್ಸ್ ನ ನೀವು ಕೊಟ್ಟಿರೋದು ಒಂದ್ ಶೆಡ್ಡಿಗೆ. ಇಲ್ಲಿ ಏರ್ ಸರ್ಕ್ಯುಲೇಷನ್ ಆಗ್ಬೇಕು, ಹೀಟ್ ಎಕ್ಸ್ಚೇಂಜ್ ಆಗ್ಬೇಕು, ಮಾಯಿಶ್ಚರ್ ಎಕ್ಸಾಸ್ಟ್ ಆಗ್ಬೇಕು, ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದೀನಿ. ಜೊತೆಗೆ ಖರ್ಚು ಕಮ್ಮಿ ಆಗ್ಬೇಕು. ನನಗೆ ಇವಾಗ ಬಿದ್ದಿರುವಂತ ಖರ್ಚು ಆ ಪೋರ್ಷನ್ ಅಲ್ದಲೆ ಆ ಕಡೆ ನಾನೀಗ ಕಾರ್ ಶೆಡ್ ಮಾಡಿದೀನಿ. ಆ ಕಾರ್ ಶೆಡ್ಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ 15 ಡಿಗ್ರಿ ವ್ಯತ್ಯಾಸ ಇದೆ. ಅಲ್ಲಿಗೆ ಹೋದ್ರೆ ತುಂಬಾ ತಣ್ಣಗಿದೆ, ಇಲ್ಲಿ ಬಂದ್ರೆ ಬಿಸಿ ಇದೆ. ಆ ಕಾರ್ ಶೆಡ್ ಅಲ್ದಲೆ ನನಗೆ ಇದಕ್ಕೆ ಖರ್ಚು ಮಾಡಿರುವಂತ ಖರ್ಚು 2,75,000 ಖರ್ಚು ಬಂದಿದೆ ನನಗೆ, ಲೇಬರ್ ಸೇರಿ 2,75,000 ಖರ್ಚು ಬಂದಿದೆ. ಸೊ 70,000 ಕಾಯಿ ತುಂಬೋದಕ್ಕೆ 2,70,000 ಬಂದಿದೆ. ಸೊ ಬೇರೆ ಇದೇ 70,000 ಕಾಯಿ ತುಂಬೋದಕ್ಕೆ ಬೇರೆ ಶೆಡ್ ಮಾಡ್ತೀನಿ ಅಂದ್ರೆ ನಿಮ್ಗೊಂದು 5.5 ಲಕ್ಷ ಈಸಿಯಾಗಿ ಒಂದು 5 ಲಕ್ಷ ಅಪ್ರಾಕ್ಸಿಮೇಟ್ ಬರ್ಬೋದು ಅನ್ನೋದು ನಿಮ್ಮ ಒಂದು ಕ್ಯಾಲ್ಕುಲೇಷನ್. ಸೊ ಒಂದು 2 ಲಕ್ಷ ಅಪ್ರಾಕ್ಸಿಮೇಟ್ ಉಳಿಯುತ್ತೆ ಒಂದು. ಸೊ ಕೊಬ್ಬರಿ ಇದ್ರಲ್ಲಿ ಬೇಗ ಬರುತ್ತೆ. ನಿಮ್ಗೆ ರೊಟೇಷನ್ ಕ್ವಾಲಿಟಿ ಚೆನ್ನಾಗುತ್ತೆ, ಸ್ಪೇಸ್ ಆಗುತ್ತೆ, ಸ್ಪೇಷಿಯಸ್ ಆಗಿರುತ್ತೆ. ಆಮೇಲೆ ಸ್ಟ್ಯಾಂಡರ್ಡ್ ವಿಡ್ತ್ ಎಷ್ಟಿರ್ಬೇಕು ಮ್ಯಾಕ್ಸಿಮಮ್? ಈಗ ಒಂದು ಶೆಡ್ ಮಾಡ್ತೀವಿ, ಲೆಂತ್ ಎಷ್ಟು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಅಂದಾಜು ಲೆಂತ್ ವಿಡ್ತ್ ಬಗ್ಗೆ ನೀವೇನ್ ಹೇಳ್ತೀರಾ? ನಾನ್ ಲೆಂತ್ ವಿಡ್ತ್ ಬಗ್ಗೆ ಹೇಳೋದಾದ್ರೆ ಮ್ಯಾಕ್ಸಿಮಮ್ ನಾನ್ ನೋಡಿರೋ ಪ್ರಕಾರ 10 ಅಡಿ ಮಾಡ್ತಾರೆ. ಯೂಶಲಿ ದಟ್ ಈಸ್ ಸ್ಟ್ಯಾಂಡರ್ಡ್ ಇನ್ ಯಾವ್ದು ನೆಲಹಟ್ಟದಲ್ಲಿ ಎಲ್ಲರೂ ಕ್ಯಾಲ್ಕುಲೇಷನ್ ಕೊಡ್ತೀವಿ. ನಾ ಇಲ್ಲಿ ಬಿಸಿ ಜಾಸ್ತಿ ಇರೋದ್ರಿಂದ 12 ಅಡಿ ಮಾಡಿದೀನಿ. ಸೊ ಇದು ಹಂಗಾಗಿ ಇಲ್ಲಿ ಕ್ವಾಂಟಮ್ ಆಫ್ ಅಕ್ಯುಮುಲೇಷನ್ ಕೊಬ್ಬರಿ ಜಾಸ್ತಿ ಮಾಡ್ಬೋದು. 10 ರಿಂದ 12 ಅಡಿ ಮ್ಯಾಕ್ಸಿಮಮ್. 12 ಅಡಿ ಸ್ಟ್ಯಾಂಡರ್ಡ್ ನನಗೆ ಪಾಲಿ ಹೌಸ್ ಒಳಗಡೆ ಅಂತ. ಪಾಲಿ ಹೌಸ್ ಒಳಗೆ 12 ಅಡಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀರಾ. ಸೊ ಈಗ ಇದು ಎಲ್ ಶೇಪ್ ಅಲ್ಲಿ ಇದೆ ಆಲ್ಮೋಸ್ಟ್ ಇದು ಶೆಡ್. ಇದು ಪಾಲಿ ಶೀಟಿಗೆ ಎಷ್ಟು ಬಿದ್ದಿರ್ಬೋದು ಕಾಸ್ಟ್ ಬರೀ ಶೀಟಿಗೆ? ಈಗ ಇದು 8 ಮೀಟರ್ ಅಗಲ, 35 ಮೀಟರ್ ಉದ್ದ, 35 ಮೀಟರ್ ಅಲ್ಲ ಸಾರಿ 8 ಮೀಟರ್ ಅಗಲ ಮತ್ತೆ 12 ಮೀಟರ್ ಉದ್ದ ಇದೆ ನಂದು. ಸೊ ಇಷ್ಟಕ್ಕೆ ನಾನು ಮೇಲ್ಗಡೆ ರೂಫಿಂಗ್ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ಬರ್ತಾ ಇಲ್ಲಿ ಸೈಡ್ ಅಲ್ಲಿ ಇದನ್ನ ಡಿಸೈನ್ ಮಾಡಿದೀನಿ. ಇದು ಈ ಗ್ಯಾಪ್ ಕೊಟ್ಟಿದ್ದೀನಿ, ಇಲ್ಲಿ ಶೀಟ್ ಹಾಕಿದ್ದೀನಿ. ವಿಶೇಷತೆ ಇದು ಏರೋಡೈನಮಿಕ್ ಡಿಸೈನ್ ಅಂತ ಹೇಳಿ. ಈ ಫಿಲ್ಮ್ ನ ಲೈಫ್ ಜಾಸ್ತಿ ಮಾಡೋದಕ್ಕೆ, ಏನಕ್ಕೆ ಫಿಲ್ಮ್ ಲೈಫ್ ಜಾಸ್ತಿ ಮಾಡೋದಕ್ಕೆ ಸ್ಟ್ರಕ್ಚರ್ ಏನಾಗುತ್ತೆ, ನಾವ್ ಪೈಲನ್ ಇದ್ದಾಗ ನೇರವಾಗಿ ಗಾಳಿ ಒಳಗ್ ನುಗ್ಗಿದ್ರೆ ಶೀಟ್ ಮೇಲ್ಗಡೆ ಕಿತ್ತಾಕ್ಬಿಡುತ್ತೆ. ಸೊ ಇಲ್ಲಿಗೆ ಬಂದಂತ ಗಾಳಿ ಇಲ್ಲಿಗೆ ಹೊಡೆದು ಮೇಲೆ ಕೊಟ್ಟೋಗುತ್ತೆ. ಸೊ ಸ್ಟ್ರಕ್ಚರ್ಗೂ ಸ್ಟ್ರೆಂತ್ ಸಿಗುತ್ತೆ. ಆಮೇಲೆ ಸ್ಟ್ರಕ್ಚರ್ ಶೀಟ್ ಲೈಫ್ ಜಾಸ್ತಿ ಆಗುತ್ತೆ.
ಆಮೇಲೆ ಹೀಟಿಂಗ್ ಪ್ರೋಸೆಸ್ ಯಾವಾಗ್ಲೂ ಡೈರೆಕ್ಟ್ ಹೀಟ್ ಬರಬಾರ್ದು. ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಡಿಸ್ಟೆನ್ಸ್ ಕೊಡೋದ್ರಿಂದ, ಕೊಬ್ಬರಿಗೂ ಮತ್ತೆ ಇಲ್ಲಿಗೆ ಜಾಸ್ತಿ ಡಿಸ್ಟೆನ್ಸ್ ಕೊಡೋದ್ರಿಂದ ಇಲ್ಲಿ ಬಂದ್ರೆ ನೀವು ಫೀಲ್ ಮಾಡ್ಬೋದು ಗಾಳಿನ, ಇಲ್ಲಿ ಹೀಟ್ ಆಗ್ತಾ ಇರುತ್ತೆ ಗಾಳಿ. ಸೊ ಹೀಟಿಂಗ್ ಪ್ರೋಸೆಸ್ ಜಾಸ್ತಿ ಬೇಗ ಆಗುತ್ತೆ. ಸೊ ಎರಡ್ ಸೈಡ್ ಕೂಡ ಸೇಮ್ ಇದೇ ತರನೇ ಇದೆ. ಮೂರು ಸೈಡ್ ಮಾಡ್ತೀನಿ. ಆಕ್ಚುಲಿ ಈ ಕಡೆ ನಾನು ಕಾರ್ಗೋಸ್ಕರ ಬಿಟ್ಕೊಂಡಿರೋದ್ರಿಂದ ಇಲ್ಲಿ ಮಾಡಿಲ್ಲ ಅಷ್ಟೇ. 3 ಸೈಡ್ ಇದೆ, 4 ಸೈಡ್, 3 ಸೈಡ್ 4 ಸೈಡ್ ಇದೆ. ನೀವು ನಿಂತಿರೋ ಜಾಗದಲ್ಲಿ ಹಿಂಗೆ ಏರ್ ಈಗ ಒಳಗಡೆ ಹೋಗುತ್ತಲ್ಲ, ಇನ್ನಾಗುತ್ತಲ್ಲ ಅದು ಪಾಸ್ ಕೊಟ್ಟಿದ್ದೀನಲ್ಲ ಅಲ್ಲಿ, ಆ ಕಡೆ ಹೊಟ್ಟೋಗುತ್ತೆ, ಪಾಸ್ ಆಗುತ್ತೆ. ಸೊ ಮೇಲ್ಗಡೆ ಮತ್ತೆ ಇನ್ನು ಅಲ್ಲಿ ಬೇರೆ ಅದು ಸೆಕ್ಷನ್ ಕ್ರಿಯೇಟ್ ಆಗುತ್ತೆ. ಅದು ಸೆಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲೂ ಮೇಲ್ಗಡೆ ಫುಲ್ ಓಪನ್ ಇದೆ ಅಲ್ಲ, ಅದು ಮೇಲ್ಗಡೆ ಓಪನ್ ಇದೆ. ಏನಿದೆ ಪಾಲಿ ಸ್ಟ್ರಕ್ಚರ್ ಏನೇ, ಪಾಲಿಫಿಲ್ಮೇ ಪಾಲಿಯೋ ಸ್ಟ್ರಕ್ಚರ್ ಏನಿದೆ, ಡಿ ಆರ್ಚ್ ಸ್ಟ್ರಕ್ಚರ್ ಅಲ್ಲ ಇದು, 2 ಆರ್ಚ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈ 2 ಆರ್ಚ್ ಸ್ಟ್ರಕ್ಚರ್ ಅಲ್ಲೂ ಕೂಡ ನಾವು ಗಾಳಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ನಾವು ಗಾಳಿ ಎಕ್ಸ್ಚೇಂಜ್ಗೆನೆ. ಸೊ ರೈತ ಯಾವ ಇಂಜಿನಿಯರ್ಗೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದೀರಾ. ನಮಗೆ ಬೇಕಾಗಿರೋದು ನಾವು ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಆವಿಷ್ಕಾರಗಳಾಗ್ತವೆ. ಖಂಡಿತ ನಮ್ಗೆ ಅವಶ್ಯಕತೆ ಇದೆ, ಆವಿಷ್ಕಾರ ಮಾಡ್ಕೊಂಡಿದೀವಿ. ಸೊ ನಾವು ಬೇರೆಯವರು ಅಥವಾ ಬೇರೆ ಈ ಎಲ್ಲರೂ ನೋಡಿ ಮಾಡ್ತಿರುವಂತ ತಗಡಿನ ಶೀಟು ಅಥವಾ ತಗಡಿನ ಶೆಡ್ಡು ಅಥವಾ ನಮ್ಮ ಏರ್ಪೋರ್ಟ್ ಶೀಟ್ ಹಾಕಿ ಮಾಡುವಂತ ಶೆಡ್ಡಿ ಕಂಪೇರ್ ಮಾಡಿದ್ರೆ ನಾವು ಒಂದು 50% ದುಡ್ಡು ಉಳಿಸ್ಬೋದು ಅನ್ನೋದು ನನ್ನ ಉದ್ದೇಶ, ಆಲೋಚನೆ ಕೂಡ ಆಗಿದೆ ನನ್ಗಾಗ್ಲೇ. ಸೊ ಗೇಟ್ ಸಿಸ್ಟಮ್ಸ್ ನಾರ್ಮಲಿ ಎಲ್ಲಾ ತರನೇ ಇದೆ. ಸೊ ಇದರ ಒಂದು ಗೇಟ್ ಸಿಸ್ಟಮ್ ಯಾವ ರೀತಿ ಒಂದು ಡಿಸೈನ್ ಮಾಡಿದ್ರೆ ನಿಮ್ಮ ಆಲೋಚನೆಗೆ ತಕ್ಕಂತೆ? ನನಗೆ ಯಾಕೆಂದ್ರೆ ಒಂದೇ ಸಲಕ್ಕೆ ನಾವು ತುಂಬಲ್ಲ ಕೊಬ್ಬರಿನ. ಇಲ್ಲಿ 2 ಬ್ಯಾಚ್ ಒಂದಕ್ಕೆ ಹಾಕ್ಬೇಕು ಅಂತಾನೆ ನಾನು ಯೋಚನೆ ಮಾಡಿರೋದು ಕೂಡ. ಇವಾಗ ಹಾಕಿರೋದು 1 ಬೀಡಿಂದು, ಇನ್ನೊಂದು ಬೀಡಿಂದ ಮೇಲಕ್ಕೆ ಹಾಕ್ತೀನಿ. 1 ಬೀಡಿಂದ 2 ಬೀಡಿಗೆ, 2ನೇ ಬೀಡಿಗೆ 2ರಿಂದ 2.5 ತಿಂಗಳು ನಾವು ಗ್ಯಾಪ್ ಕೊಡ್ತೀವಿ. ಅಷ್ಟರೊಳಗಡೆ ಕೆಳಗಡೆ ಇರುವಂತ ಕಾಯಿ ಒಂದಷ್ಟು ಬತ್ತು ಬಿಟ್ಟಿರುತ್ತೆ, ನೀರ್ ಬತ್ತಿರುತ್ತೆ. ಸೊ ಮೇಲ್ಗಡೆ ಹೋಗೋದು ಇನ್ನು ಬೇಗ ಬರುತ್ತೆ. ಅಂದ್ರೆ ನಾನು ಏನಕ್ಕೆ ಅವಾಗ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಮೇಲ್ಗಡೆ ಜಾಸ್ತಿ ಹೀಟ್ ಇರುತ್ತೆ, ಕೆಳಗಡೆ ಹೀಟ್ ಕಮ್ಮಿ ಇರುತ್ತೆ ಅಂತ ಹೇಳಿ. ಹಂಗಾಗಿ ಕೆಳಗಡೆ 1 ಬೀಡಿಗೆ ಹಾಕೋದಕ್ಕೆ ಒಂದು ಗೇಟ್ ಸಿಸ್ಟಮ್ ಮಾಡಿದೀನಿ, ಮೇಲ್ಗಡೆಯಿಂದ ಹಾಕೊಳ್ಳೋದಕ್ಕೆ ಗೇಟ್ ಸಿಸ್ಟಮ್ ಮಾಡಿದೀನಿ. ಒಂದು ಕ್ವಶನ್ ಏನಂದ್ರೆ, ಈಗ ಒಂದು ಡ್ರೈ ಆಗಿದೆ ಇದು. ಸೊ 2 ಬ್ಯಾಚ್ಗೆ ಒಂದ್ ಬೀಡ್ ಅಂತ ಹೇಳಿ ನಾವು ಕರಿತೀವಿ. ಆಲ್ಮೋಸ್ಟ್ ಈಗ 1 ಬೀಡ್ ಅಂದ್ರೆ 2 ಬ್ಯಾಚ್ ಹಾಕಿರ್ತೀವಿ, 2 ತಿಂಗಳು 2.5 ತಿಂಗಳು ಡಿಸ್ಟೆನ್ಸ್ ಅಲ್ಲಿ. ಸೊ ಈಗ ಮೇಲ್ಗಡೆ ಹಸಿಕಾಯಿ ಆದಾಗ ಮತ್ತೆ ಕೆಳಗಡೆ ಇರ್ತಕ್ಕಂಥ ಡ್ರೈ ಆಗಿರೋದಕ್ಕೆ ಮಾಯಿಶ್ಚರ್ ಎಳ್ಕೊಳುತ್ತಲ್ಲ, ಅವಾಗ ಎಕ್ಸ್ಚೇಂಜ್ ಆಗ್ಲೇಬೇಕಲ್ವಾ? ಆಗ್ಲೇಬೇಕದು. ನಾ ಅದನ್ನೇ ಹೇಳ್ತಿರೋದು. ನಾ ಇಷ್ಟನ್ನೇ ಬಿಟ್ರೆ ಕೆಳಗಡೆ ಬೇಗ ಬಂದ್ಬಿಡೋದು, ಲೇಟ್ ಆಗುತ್ತೆ ಬರೋಕೆ. ಇದೇ ತರ ಬಿಟ್ರೆ ಒಂದೇ ಬ್ಯಾಚ್ ಹಾಕ್ತೀನಿ ಅಂದ್ರೆ ಮೇಲ್ಗಡೆ ಬೇಗ ಬಂದ್ಬಿಡ್ತವೆ. ಅದೇ ಪ್ರೋಸೆಸ್ 2 ಬ್ಯಾಚ್ ಮಾಡ್ತಿರೋದು. ಸೊ 2 ಬ್ಯಾಚ್ ಆದ್ರೂ ಕೂಡ 8 ತಿಂಗಳಿಗೆ ಬರುತ್ತಾ? 9 ತಿಂಗಳಿಗೆ ಬರುತ್ತೆ ನಾ ಹೇಳ್ತೀನಿ. ಸೊ ಅಲ್ಲಿ ಕೆಳಗಡೆ ಬ್ಯಾಚ್ ಕೌಂಟ್ ಮಾಡಿದ್ರೆ ಡಿಸ್ಟೆನ್ಸ್ ಅಲ್ಲಿಗೆ ಒಂದು ಡ್ಯೂರೇಷನ್ಸ್ ಆಫ್ ಟೈಮ್ 1 ವರ್ಷ ಆಗೋಯ್ತಲ್ಲ. ನೀವ್ ಯಾವಾಗ ಲಾಸ್ಟ್ ಹಾಕಿರ್ತೀರ ಅಲ್ಲಿಂದ 1 ವರ್ಷ ತಗೊಳ್ತೀರಿ, ಫಸ್ಟ್ ಹಾಕಿರೋದು ತಗೊಳಲ್ಲ. ಅಲ್ಲ, ಫಸ್ಟ್ ಹಾಕಿರೋದು ತಗೊಳಲ್ಲ, ನಾನು ಒಪ್ಕೊಂತೀನಿ. ಬಟ್ ಡ್ಯೂರೇಷನ್ಸ್ ಆಫ್ ಟೈಮ್ ಅಲ್ಲಿ ನಾನ್ ಹೇಳ್ತಿರೋದು, ನಾವು ಆ ಒಂದು ಶೆಡ್ಡಿಗೆ ಫಸ್ಟ್ನೇ ಬೀಡ್ ಏನ್ ಹಾಕಿದೀವಲ್ಲ, ನೀವ್ ಹೇಳಿದ ಪ್ರಕಾರ ಪಕ್ಕ 8 ತಿಂಗಳಿಗೆ ಅಂತಂದ್ರೆ ಈಗ ಈ ಅಟ್ಟಕ್ಕೆ ಎಷ್ಟ ಮೇಲೆ 8 ತಿಂಗಳಿಗೆ ಬರುತ್ತಾ, ಅಥವಾ ಸೆಕೆಂಡ್ ಬ್ಯಾಚ್ ಇನ್ ಕೌಂಟಬಲ್ ಮಾಡಿದಾಗ ಅವಾಗ ಮತ್ತಿನ್ 2.5 ತಿಂಗಳು ಎಕ್ಸ್ಟೆಂಡ್ ಆಗುತ್ತಲ್ಲ, ಟೋಟಲ್ 10.5 11 12 ತಿಂಗಳಿಗೆ ಆಗೋಯ್ತು, ಮತ್ತೆ 1 ವರ್ಷನೇ ಆಯ್ತಲ್ಲ. ನಾನ್ ಇವಾಗ ಇದನ್ನೇ ಬಿಟ್ರೆ 8 ತಿಂಗಳಿಗೆ ಬಂದ್ಬಿಡುತ್ತೆ. ನಾ ಇಷ್ಟನ್ನೇ ಬಿಟ್ರೆ ನಾನು ಇವಾಗ ಇಲ್ಲಿ ನನಗೆ ಒಂದೇ ಸಲಕ್ಕೆ ಅಷ್ಟು ಕಾಯ ಆಗಲ್ಲ. ಒಂದೇ ಸಲಕ್ಕೆ 15,000 ಬಿಡಲ್ಲ, ನನಗೆ 7,000 8,000 ಬಿಡ್ಬೋದು ಮ್ಯಾಕ್ಸಿಮಮ್. ಅದು ಕಮ್ಮಿ ಅಂದ್ರೆ 3-4. ಸೊ ಇದು ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲೂ ಒಂದ್ಸಲನು ಇನ್ನು ಸುಲ್ದಿಲ್ಲ ಕೊಬ್ಬರಿನ. ನಾನು ಡೆಮೋ ಮಾಡೆಲ್ ಆಗಿ ನನ್ನ ಸೋಲಾರ್ ಡ್ರೈಯರ್ಗಳಲ್ಲಿ ಮಾಡಿರೋದು ಸಕ್ಸಸ್ ಆಗಿದೆ. ಸೋಲಾರ್ ಡ್ರೈಯರ್ ಅಲ್ಲಿ ನನ್ನ ಟನಲ್ ಡ್ರೈಯರ್ ಮಾಡಿರೋದ್ರಲ್ಲಿ. ಸೊ ಸೋಲಾರ್ ಡ್ರೈಯರ್ ಅಲ್ಲಿ ಯಾವ ರೀತಿ ಮಾಡಿದ್ರಿ ಅವಾಗ ನಾನು ಒಂದಷ್ಟು ಜಾಲರಿ ತರ ಪುಟ್ಟಿ ತರ ಮಾಡಿ ಅದ್ರೊಳಗಡೆ ಹಾಕಿಟ್ಟಿದ್ದೆ. ಅದೆಷ್ಟು ದಿನಕ್ಕೆ ಬಂದಿತ್ತು? 6 ತಿಂಗಳಿಗೆ ಬಂತದ್ದು. ಬರೀ 6 ತಿಂಗಳು. ಸೊ ಅದ್ರಲ್ಲಿ ಕ್ವಾಲಿಟಿ ಆಫ್ ನನ್ಗೆ ಏನ್ ಡಿಫ್ರೆನ್ಸ್ ಅನ್ಸಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಅದ್ರಲ್ಲಿ 150 ಕಾಯಿ ಹಾಕಿದ್ದೆ, ಸಾರಿ 100 ಕಾಯಿ ಹಾಕಿದ್ದೆ, 150 kg ಬಂತು. ಬರ್ನಿಂಗ್ ಸೆಷನ್ಸ್ ಏನು ಆಗ್ಲಿಲ್ವಾ? 70 ಡಿಗ್ರಿ ವರ್ಗು ಹೋಗಿತ್ತು ಅಂತಂದ್ರಲ್ಲ, ಅದಕ್ಕೆ ಹೇಳಿದ್ ನಾವು. ಏನಾಗಿಲ್ಲ. ನನ್ ಡ್ಯೂರೇಷನ್ ಜಾಸ್ತಿ ಬಿಟ್ಟಿದ್ರೆ ಆಗ್ತಿತ್ತೇನೋ ಗೊತ್ತಿಲ್ಲ. ನಾನು ಲಾಸ್ಟ್ ಇಯರ್ ಹಾಕಿದ್ದು ಸೇಮ್ ನವೆಂಬರ್ ಅಲ್ಲಿ ಹಾಕಿದ್ದೆ, ಏಪ್ರಿಲ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಸುಲ್ತಿದ್ದೀನಿ ನಾನು. ಸೊ ಇಡೀ ಬೇಸಿಗೆ ಆಗಿದ್ದರಿಂದ ನನಗೆ ವ್ಯತ್ಯಾಸ ಕಂಡಿಲ್ಲ ನನಗೆ. ಆಮೇಲೆ ಇನ್ನೊಂದು, ಇನ್ಸ್ಟೆಂಟ್ ಹೀಟ್ ಕೊಡ್ತಾನೆ ಹೋದಾಗ ಬರ್ನಿಂಗ್ ಆಗತ್ತೆ. ಇದು ಹೆಂಗಾಗುತ್ತೆ? ತಣ್ಣಗಾಗುತ್ತೆ, ಬಿಸಿ ಆಗುತ್ತೆ, ತಣ್ಣಗಾಗುತ್ತೆ, ಬಿಸಿ ಆಗುತ್ತೆ. ಇದು ರೊಟೇಷನ್ ಸರಿ. ಬಟ್ ಅದ್ರಲ್ಲಿ ನೀವು ಸೋಲಾರ್ ಡ್ರೈಯರ್ ಅಲ್ಲಿ ಹೇಳಿ, ಸೋಲಾರ್ ಡ್ರೈಯರ್ಲು ಸೇಮ್ ಪ್ರೋಸೆಸ್. ಲಿಟ್ಲ್ ಬಿಟ್ ಆಕ್ಸಿಜನ್ ಸಪ್ಲೈ ಆದ್ರೂ ಡ್ರೈ ಫೈರ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ ಅದ್ರಲ್ಲಿ. ಅಷ್ಟು ಹೀಟ್ ಬರಲ್ಲ. ನಾನು ಹೇಳ್ತೀರ ಅರ್ಥ ಮಾಡ್ಕೊಳ್ಳಿ. 70 ಡಿಗ್ರಿ ಆಂಬಿಯನ್ಸ್ ಟೆಂಪರೇಚರ್ ಅಂದ್ರೆ ಮೆಟೀರಿಯಲ್ ಮೇಲೆ ಬರೋದಕ್ಕೆ 15 ಡಿಗ್ರಿ ಕಮ್ಮಿ ಆಗಿರುತ್ತೆ. ನನಗೆ ಯಾವಾಗ ಆಚೆ ಕಡೆ ಇವಾಗ 35 ಡಿಗ್ರಿ ಇದೆ ಅಂದ್ರೆ ನಮ್ಗೆ ಆಕ್ಚುಲಿ 30 ಡಿಗ್ರಿ ಮೇಲ್ಗಡೆ ಫೀಲ್ ಆಗಲ್ಲ. ನಮ್ಗೆ ಫೀಲ್ ಆಗೋದು 28 ಡಿಗ್ರಿನೇ. ಸೊ ಇದ್ರಲ್ಲಿ ಟೋಟಲ್ ಆಫ್ ಮೆಟೀರಿಯಲ್ ಬಗ್ಗೆ ಹೇಳೋದಾದ್ರೆ ಕೆಳಗಡೆ ತೆಂಗಿನ ಉತ್ಪನ್ನಗಳು, ಮರ ಹಾಕಿದೀನಿ. ಅಡ್ಡಕ್ಕೆ ನಮ್ದೇ ತ್ಯಾಗದ ಮರಗಳು ಸರ್ವಿ, ಆ ಸರ್ವದ ಗೊನೆಗಳು ಹಾಕಿದೀನಿ ಅಡ್ಡಕ್ಕೆ. ಅದ್ರ ಮೇಲ್ಗಡೆ ಕಾಯಿ ತುಂಬಿದೀನಿ. ಸೊ ಸ್ಟ್ರಕ್ಚರ್ ಯೂಸ್ ಮಾಡಿದೀರಾ. ಅದಕ್ಕೆ ಚೈನ್ ಲಿಂಕ್ ಮೆಶಸ್ ಗೇಜ್ ಏನಿದೆ ಇದು ಮೆಶ್?
ಮೆಶ್ ಇದು 8 10 6 8 ಕೆಜಿ ಇದು 8 ಗೇಜ್ ಮೆಶ್. ಸೊ ಅದಾದ್ಮೇಲೆ ಈ ಪಾಲಿ ಹೌಸ್ ಇಂದ ಏನಿದೆ ಇಲ್ಲಿ ಬಳಸಿರುವಂತದ್ದೆಲ್ಲ ಮೆಶ್ ಬಿಟ್ರೆ ಎಲ್ಲದು ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್. ಎಲ್ಲ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್, ಶೀಟ್, ವೆಲ್ಡಿಂಗ್ ಕಾಸ್ಟ್, ಶೀಟ್ ಹೊಸದು. ಇದೆಲ್ಲರೂ ಜನರಲ್ ಆಗಿ ನಾನು ಮಾಡ್ತೀನಿ ಅಂತ ಬಂದ್ರೆ ಯೋಚನೆ ಮಾಡಿದ್ರೆ ಅಲ್ಲಿ ಇಂಪಾರ್ಟೆಂಟ್ ಎರಡು ತಿಳ್ಕೊಬೇಕು. ಅಲ್ಲಿರುವಂತ ವಿಂಡ್ ಫ್ಲೋ ಅರ್ಥ ಮಾಡ್ಕೋಬೇಕು, ಅಲ್ಲಿರುವಂತ ಆಂಬಿಯನ್ಸ್ ಟೆಂಪರೇಚರ್ ಅಥವಾ ಏನು ಆಂಬಿಯನ್ಸ್ ಏನು ಮಾಯಿಶ್ಚರ್ ಲೆವೆಲ್ ಅರ್ಥ ಮಾಡ್ಕೋಬೇಕು, ಅಪ್ರಾಕ್ಸಿಮೇಟ್ ಆವರೇಜ್ ತಗೋಬೇಕು. ಆಮೇಲೆ ಅಲ್ಲಿ ಮ್ಯಾಕ್ಸಿಮಮ್ ಹೀಟು ಕಮ್ಮಿ, ಮಿನಿಮಮ್ ಹೀಟು ಲೆಕ್ಕ ಹಾಕೋಬೇಕು. ಅದಾದ್ಮೇಲೆನೆ ಆ ವಿಂಡ್ ಡೈರೆಕ್ಷನ್ ನೋಡಿನೇ ನಾವು ಸ್ಟ್ರಕ್ಚರ್ ರೆಡಿ ಮಾಡ್ಕೋಬೇಕು. ನಾನು ಆಕ್ಚುಲಿ ಏನಾದ್ರು ಬೇರೆ ಜಾಗದಲ್ಲಿ ಮಾಡಿದ್ರೆ, ಇಲ್ಲದ್ರೆ ಬೇರೆ ಜಾಗದಲ್ಲಿ ಮಾಡಿದ್ರೆ ಇದನ್ನ ಈ ಕಡೆ ತಿರುಗಿಸ್ತೀನಿ. ಸೊ ಈ ಕಡೆಯಿಂದ ಗಾಳಿ ಆಚೆ ಬರುತ್ತರ. ದಿಕ್ಕು ಈಗ ಸ್ಪೆಸಿಫಿಕ್ ಆಗಿ ಪೂರ್ವ ಪಶ್ಚಿಮನೇ ಇರ್ಬೇಕಾ ಅಥವಾ ಯಾವ ರೀತಿ ಇರ್ಬೇಕು? ಇದು ಆಕ್ಚುಲಿ ಉತ್ತರ ದಕ್ಷಿಣ ಇರ್ಬೇಕು. ಸೊ ನಿಮ್ದು ಇದಿರೋದು ಆಕ್ಚುಲಿ ಪೂರ್ವ ಪಶ್ಚಿಮ ಡಿಸೈನ್ ಮಾಡಿದ್ರೆ. ಈಗ ಉತ್ತರ ದಕ್ಷಿಣ ಮಾಡಿದ್ರೆ ನನಗೆ ಏನಕ್ಕೆ ಇಲ್ಲಿ ಮನೆ ಇದೆ ಅಡ್ಡ, ಇಲ್ಲಿ ಮನೆ ಇದೆ, ಹಿಂದ್ಗಡೆ ಮನೆ ಇದೆ ಅಡ್ಡ. ಸೊ ನನಗೆ ಗಾಳಿ ಜಾಮ್ ಆಗುತ್ತೆ. ಸೊ ಈ ಒಂದು ಡಿಸೈನ್ ಇರ್ತಕ್ಕಂಥದ್ದು ಪೂರ್ವ ಪಶ್ಚಿಮಕ್ಕೆ ಉದ್ದ ಐತೆ, ಉತ್ತರ ದಕ್ಷಿಣಕ್ಕೆ ಅಗಲ ಇದೆ ಅಲ್ವಾ? ಎಕ್ಸಾಕ್ಟ್ ನೀವ್ ಹೇಳ್ತಾ ಇರೋದು ಉದ್ದ ಬಂದು ಉತ್ತರ ದಕ್ಷಿಣಕ್ಕೆ ಇರಬೇಕು, ಅಗಲ ಬಂದು ಪೂರ್ವ ಪಶ್ಚಿಮಕ್ಕೆ ಇರಬೇಕು ಅಂತ ನೀವ್ ಹೇಳ್ತಾ ಇದೀರಾ. ಸೊ ಎರಡರಲ್ಲಿ ಏನ್ ಡಿಫ್ರೆನ್ಸು? ವಿಂಡ್ ಫ್ಲೋ, ಗಾಳಿ ಮೇಲೆ ನಮ್ಗೆ ಯಾವಾಗ್ಲೂ ಈಸ್ಟರ್ನ್ ಮಾನ್ಸೂನ್ ವೆಸ್ಟರ್ನ್ ಮಾನ್ಸೂನ್ ಈ ಕಡೆ ಅಂದ್ರೆ ಈ ಕಡೆ ಪೂರ್ವ ಪಶ್ಚಿಮದ ಗಾಳಿ ಬೀಸೋದ್ರಿಂದ ಆ ಗಾಳಿ ನುಕ್ಕೊಂಡು ಆಚೆ ಹೋಗ್ಬೇಕು. ನಾ ಇಲ್ಲಿ ಹಾಕಿರೋದು ನನಗೆ ಈ ಕಡೆ ಗಾಳಿ ಬರುತ್ತೆ, ಈ ಕಡೆ ಗಾಳಿ ಓಪನ್ ಇದೆ, ಈ ಕಡೆ ಮನೆ ಇದೆ, ಈ ಕಡೆ ಮನೆ ಇದೆ, ಹಂಗಾಗಿ ಬರೋದಿಲ್ಲ ನನ್ ಗಾಳಿ ಅಂತ ಹೇಳಿ ಇದನ್ನ ಈ ಡಿಸೈನ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ನನ್ಗೆ ಅರ್ಥ ಆಗಿರೋದು ಇಷ್ಟೇ, ಎಷ್ಟು ಕಮ್ಮಿ ಖರ್ಚು ಮಾಡಿ ನಾವು ಮಾಡ್ಕೋಬಹುದು ಅದನ್ನ ನಾವು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಇದರಲ್ಲಿ ನಾ ಇನ್ನೂ ಖರ್ಚನ್ನ ಕಮ್ಮಿ ಮಾಡ್ಬೇಕು ಅಂತಂದ್ರೆ ಇದನ್ನ GI ಪೈಪ್ ಬದಲು MS ಪೈಪ್ ಹಾಕ್ಬೋದು. ಬಟ್ MS ಪೈಪ್ ಹಾಕಿದ್ರೆ ನನ್ಗೆ ಲೈಫ್ ಸಿಗುತ್ತೆ ಅನ್ನೋದು ನಂಬಿಕೆ ಇಲ್ಲ, ಹಾಗಾಗಿ GI ಪೈಪ್ ಹಾಕಿದ್ದೀನಿ. ಇಲ್ಲಿ 2.5 ಇಂಚ್ ಕಾಲಮ್ ಹಾಕಿದ್ದೀನಿ, 2 ಇಂಚಿಂದೆಲ್ಲ ಏನೋ ಮೇಲ್ಗಡೆ ಸ್ಟ್ರಕ್ಚರ್ ಹಾಕಿದ್ದೀನಿ, 1.5 ಇಂಚಿನ ಪರ್ಲೈನ್ಗಳು ಹಾಕಿದ್ದೀನಿ. ಇದು ಮ್ಯಾಕ್ಸಿಮಮ್ ನನಗೆ 130 ಕಿಲೋಮೀಟರ್ ವಿಂಡ್ ಸ್ಪೀಡ್ ನ ತಡ್ಕೊಳ್ಳೋದಕ್ಕೆ ಡಿಸೈನ್ ಮಾಡಿರೋ ಸ್ಟ್ರಕ್ಚರ್ ಇದು. ಸೊ 130 ಕಿಲೋಮೀಟರ್ ವಿಂಡ್ ಸ್ಪೀಡ್ ಬಂದ್ರೂ ನನ್ನ ಸ್ಟ್ರಕ್ಚರ್ ಏನಾಗಲ್ಲ. ಇವು ಇನ್ಕ್ಲೂಡಿಂಗ್ ಫಿಲ್ಮ್ ಕಿತ್ತು ಹೋಗದ ಇರೋ ಥರನೇ ಡಿಸೈನ್ ಮಾಡಿದ್ದೀನಿ. ಹಂಗಾಗಿ ನಾ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಮಾಸ್ ಎಷ್ಟು ಬರುತ್ತೆ, ಇದ್ರಲ್ಲಿ ವಾಲ್ಯೂಮ್ ಎಷ್ಟು ಬರುತ್ತೆ, ಅದ್ರನ್ನ ಮಾಯಿಶ್ಚರ್ ಎಷ್ಟು ಎಸ್ಕೇಪ್ ಆಗಬೇಕು ಪ್ರತಿ ವರ್ಷ ಅಥವಾ ಪ್ರತಿ ದಿನ ಎಷ್ಟು ಮಾಯಿಶ್ಚರ್ ಎಸ್ಕೇಪ್ ಆಗುತ್ತೆ, ಅದಕ್ಕೇನು ಅನುಕೂಲ ಬೇಕೋ ಅದು ಮಾಡಿಕೊಟ್ಟಿದ್ದೀನಿ. ಇದು ಎಕನಾಮಿಕಲಿ ವಯಬಲ್, ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಎಕನಾಮಿಕ್ ಆಗಿ ವರ್ಕ್ ಆಗುತ್ತೆ. ಸೊ ನಾವು ಇವತ್ತು ಇರೋ ರೇಟಿಗೆ ಎಷ್ಟು ಉಳಿಸ್ತೀವೋ ಅದೇ ಇಂಪಾರ್ಟೆಂಟ್ ಒಂದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಹೋದ ವರ್ಷದಿಂದ ನಮಗೆ ಬೆಲೆ ಸಮಸ್ಯೆ ಶುರುವಾಗಿದೆ. ಬೆಲೆ ಸಮಸ್ಯೆಯಲ್ಲಿ ವರ್ತಕರು ಮತ್ತೆ ನಮ್ಮ ರಾಜಕಾರಣಿಗಳು ಮುಖ್ಯವಾಗಿ ಹೇಳ್ತಾ ಇದ್ದಿದ್ದಂತ ಕಾರಣ ಕ್ವಾಲಿಟಿ 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 ಅಂತ ಹೇಳಿ. ಅಂದ್ರೆ ನಮ್ಮ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡ್ತಿದ್ದಂತ ಕೊಬ್ಬರಿ ಅಥವಾ ನಮ್ಮ ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಂತ ಕೊಬ್ಬರಿ ತನ್ನ ಗುಣಮಟ್ಟನ ಕಳ್ಕೊಂಡಿದೆ. ಹಂಗಾಗಿ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಅಂತ ಹೇಳಿ. ಯಾಕೆ ಕಳ್ಕೊಳ್ತು ಅಂತ ಹೇಳಿ ನಾವು ಒಂದಷ್ಟು ತಿರುಗಿ ನೋಡ್ತಾ ಹೋದಾಗ ನಮ್ಮ ಮನೆಗಳನ್ನ ಏನ್ ಕಟ್ಕೊಂಡಿದ್ವಿ ಮುಂಚೆ ಹೆಂಗಿತ್ತು ಅಂದ್ರೆ ನಮ್ಮ ಮಲಕಂಡಾಗ ಎದೆ ಮೇಲೆ ಕೊಬ್ಬರಿ ನೆಮ್ಮದಿ ಹೆಂಗಿದ್ದು ಬರ್ತೇವೆ ಅನ್ನಂಗಿತ್ತು. ಆದ್ರೆ ಇವಾಗ ಎಲ್ಲ ಮೋಲ್ಡ್ ಮನೆಗಳಾಗಿದೆ, RCC ಮನೆಗಳಾಗಿರೋದ್ರಿಂದ ಈ ಮನೆಗಳಲ್ಲಿ ನಾವು ಕೊಬ್ಬರಿಯನ್ನ ಶೇಖರಣೆ ಮಾಡ್ಲಿಕ್ಕೆ ಆಸ್ಪದಗಳೇ ಇಲ್ಲ. ಇವತ್ತು ನಾವು ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಮನೆಗಳನ್ನ ಆಧುನಿಕವಾಗಿ ಕಟ್ಕೋಬೇಕು, ನಮ್ಗಲ್ಲಿ ಧೂಳು ಬರಬಾರ್ದು ಮತ್ತೊಂದು ಅಂತ ಹೇಳಿ ಎಲ್ಲವನ್ನು ನಾವು ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಒಳಗಡೆ ಧೂಳು ಬರಬಾರ್ದು, ಗಾಳಿನೂ ಬರಬಾರ್ದು ಅನ್ನೋ ತರ ಕಟ್ಕೊಂಡ್ಬಿಟ್ವಿ. ಆದ್ರೆ ನಮ್ ಕೊಬ್ಬರಿ ಮಾತ್ರ ಬೀದಿಲಿ ಇಟ್ವಿ. ಆಚೆ ಕಡೆ ನೆಲಾಟ ಮಾಡ್ತೀವಿ ಅಂತ ಹೇಳಿ ನೆಲಾಟ ಮಾಡಿದ್ರು. ನೆಲಾಟಗಳಿಗೆ ಯಾವ ಪ್ರೊಸೆಸ್ ಅಲ್ಲಿ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಲೇ ಇಲ್ಲ. ನಾವೊಂದಷ್ಟು ರಿಪೋರ್ಟ್ ತಗೊಂಡಾಗ ಅಥವಾ ಒಂದು ಸರ್ವೆ ಮಾಡಿದಾಗ ನಮಗೆ ಅರ್ಥ ಆಗಿದ್ದೇನೆಂದ್ರೆ ನೆಲಾಟಗಳಲ್ಲಿ ಯಾರ್ಯಾರು ತಗಡಲ್ಲಿ ಮಾಡಿದ್ದಾರೆ ಅವ್ರಗಳ ಕೊಬ್ಬರಿ ಅಂದ್ರೆ ತಗಡು ಅಥವಾ ಈ ಏರ್ಪೋರ್ಟ್ ಶೀಟ್ ಅಲ್ಲಿ ಮಾಡಿರುವಂತ ಕೊಬ್ಬರಿಗಳು ಜಾಸ್ತಿ ಹಸಿ ಬಂದಿದೆ. ಅದ್ರ ಟೆಕ್ನಿಕಲ್ ಫೇಲ್ಯೂರ್ಗಳು ಏನು ಅಂತ ಹೇಳಿ ನಾವೊಂದು 25 ಕ್ವಶನಿಯರ್ಗಳನ್ನ ಮಾಡ್ತಾ ಹೋದಾಗ ಕಾಣಿಸಿದ್ದು ಗಾಳಿ ಆಡುವಂಥದ್ದು, ಕೆಳಗಡೆಯಿಂದ ಗಾಳಿ ಬರುವಂಥದ್ದು, ಮೇಲ್ಗಡೆ ಗಾಳಿ ಹೋಗಕ್ ಜಾಗ ಇಲ್ದಿರುವಂಥದ್ದು, ಈ ತರದೆಲ್ಲ ಯೋಚನೆಗಳನ್ನ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಹೋಯ್ತು. ಅವಾಗ ಅರ್ಥ ಆಗಿದ್ದಿಷ್ಟೇ, ನಮ್ಮ ಆ ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಂಥ ಕೊಬ್ಬರಿಯಲ್ಲಿ ಮುಕ್ಕಾಲು ಭಾಗ ಅಥವಾ 100ಕ್ಕೆ 100ರಷ್ಟು ಹೆಂಚಿರ್ತಿತ್ತು. ಕೆಳಗಡೆಯಿಂದ ಗಾಳಿ ಬರ್ತಿತ್ತು. ಕೆಳಗಡೆಯಿಂದ ಗಾಳಿ ಬಂದು ಕೊಬ್ಬರಿಯಲ್ಲಿರುವ ಅಥವಾ ತೆಂಗಿನಕಾಯಲ್ಲಿರುವಂಥ ತೇವಾಂಶನ ಮೇಲ್ಗಡೆ ಅಂದ್ರೆ ಕೊಬ್ಬರಿ ಹೆಂಚಿನ ಸಂದಿಯಿಂದ ಮಾಯಿಶ್ಚರ್ ಆಗಿ ಆಚೆ ಹೋಗ್ತಿತ್ತು. ಹಾಗಾಗಿ ಅದು ತುಂಬಾ ಚೆನ್ನಾಗಿ ಬರ್ತಿತ್ತಂತ ಕೊಬ್ಬರಿ ಆಗ್ತಿತ್ತು.
ನಾವ್ ಯಾವಾಗ ತಗಡು ಹಾಕಿದ್ವಿ, ಶೀಟ್ ಹಾಕಿದ್ವಿ, ಕೆಳಗಡೆಯಿಂದ ಬಂದಂತ ಮಾಯಿಶ್ಚರು ಮೇಲ್ಗಡೆ ಹೋಗಿ ಜಾಗ ಆಗ್ಲೇ ಇಲ್ಲ, ಮತ್ತು ವಾಪಸ್ ಸಪ್ರೆಸ್ ಆಯ್ತು. ಹಾಗಾಗಿ ನಮ್ದು 12 ತಿಂಗಳಿಗೆ ಬರ್ತಿದ್ದಂತ ಕೊಬ್ಬರಿ 18 ತಿಂಗಳು 20 ತಿಂಗಳು ಆಯ್ತು. ಜೊತೆಗೆ ಮಳೆ ಕೂಡ ಜಾಸ್ತಿ ಆಯ್ತು. ವಾತಾವರಣದಲ್ಲಿ ಮಳೆ ಜಾಸ್ತಿ ಆಗಿದ್ರಿಂದ ತೇವಾಂಶ ಜಾಸ್ತಿ ಇತ್ತು. ಇವೆಲ್ಲ ಒಂದು ಪ್ರಶ್ನೆಗಳಿಗೆ ನಮಗೆ ಕಾಣಿಸ್ಕೊಂಡಂತ ಉತ್ತರ ಪಾಲಿಹೌಸ್. ಯಾಕೆ ಪಾಲಿಹೌಸ್ ಅಂದ್ರೆ, ಇದು ಸಿಂಪಲ್ ಪ್ರಿನ್ಸಿಪಲ್ ತುಂಬಾ ಸಿಂಪಲ್. ಇದು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ನಮ್ಮ ಕಾರನ್ನ ಬಿಸಿಲಲ್ಲಿ ನಿಲ್ಲಿಸಿದಾಗ ಒಳಗಡೆ ಬಿಸಿ ಆಗತ್ತೆ. ಪ್ಲಾಸ್ಟಿಕ್ ಅಥವಾ ಗಾಜಿನ ಒಳಗಡೆ ತೂರ್ದಂತ ಬಿಸಿ ಅಥವಾ ಬೆಳಕು ಒಳಗಡೆ ಮಲ್ಟಿಪ್ಲೈ ಆಗುತ್ತೆ, ಆಚೆ ಹೋಗೋದಿಲ್ಲ. ಅದು ಮಲ್ಟಿಪ್ಲೈ ಆಗಿದ್ರಿಂದ ಬಿಸಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ನಾವು ಸೋಲಾರ್ ಟನಲ್ ಟ್ರೈಯರ್ಗಳನ್ನ ಡೆವಲಪ್ ಮಾಡಿ ಚೆಕ್ ಮಾಡಿದಾಗ ನಾವು ಆಲ್ಮೋಸ್ಟ್ 72 ಡಿಗ್ರಿವರೆಗೂ ಅಚೀವ್ ಮಾಡಿದೀವಿ. ಯಾವಾಗ ಹೊರಗಡೆ ವಾತಾವರಣ 35 ಡಿಗ್ರಿ ಇದ್ದಾಗ, ಅಂದ್ರೆ ಡಬಲ್ಗಿನ ಜಾಸ್ತಿ ಹೊಟ್ಟೋಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಯ್ತು. ಪಾಲಿಹೌಸ್ ಅಲ್ಲ, ಪಾಲಿಹೌಸ್ ಸೋಲಾರ್ ಟನಲ್ ಡ್ರೈಯರ್ ಅಲ್ಲಿ, ಸೋಲಾರ್ ಟನಲ್ ಡ್ರೈಯರ್ ಅಲ್ಲಿ. ಸೊ ಸೋಲಾರ್ ಟನಲ್ ಡ್ರೈಯರ್ ಅಲ್ಲಿ ನಾವು ಲೆಕ್ಕ ಹಾಕಿದಾಗ ಅಲ್ಲಿ ತುಂಬಾ ಗಾಳಿ ರಿಸ್ಟ್ರಿಕ್ಟ್ ಮಾಡಿ ಬಿಸಿ ಜಾಸ್ತಿ ಮಾಡ್ತೀವಿ. ಯಾಕೆಂದ್ರೆ ಅಲ್ಲಿ ಹಾಕುವಂತ ಪದಾರ್ಥಗಳ ಮೇಲೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕಾಯಿನ ಒಡೆದು ಹಾಕಿರೋದಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಮತ್ತೆ ಬೇರೆ ಎಲ್ಲ ಪದಾರ್ಥಗಳು ತುಂಬಾ ಇನ್ಸ್ಟೆಂಟ್ ಆಗಿ ಅಥವಾ ಬೇಗ ಡ್ರೈ ಮಾಡುವಂಥದ್ದಾಗಿರುತ್ತೆ. ನಾವು ನಿಧಾನಕ್ಕೆ ಜಾಸ್ತಿ ದಿನ ನಾವು ಕೊಬ್ಬರಿ ಒಣಗಿಸುವಂಥದ್ದು ಕೊಬ್ಬರಿ ಬಿಟ್ರೆ ನನಗೆ ಗೊತ್ತಿರಂಗೆ ಬೇರೆ ಯಾವುದು ಪದಾರ್ಥ ಇಲ್ಲ. ಇಷ್ಟು ಲಾಂಗ್ ಡ್ಯೂರೇಷನ್ ಅಲ್ಲಿ ಒಂದು ಪ್ರಾಡಕ್ಟ್ನ ಅಥವಾ ಒಂದು ಉತ್ಪನ್ನನ ನಾವು ಪ್ರೊಸೆಸ್ ಮಾಡ್ತೀವಿ, ಅದನ್ನ ನಾವು ಪ್ರಿಸರ್ವ್ ಮಾಡ್ತೀವಿ ಅಂದ್ರೆ ಕೊಬ್ಬರಿ ಬಿಟ್ರೆ ಯಾವುದು ಇಲ್ಲ. ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಇದನ್ನ ಮತ್ತೆ ನಾವು ಸ್ವಾಭಾವಿಕವಾಗಿ ಮಾಡ್ತಾ ಹೋಗ್ತೀವಿ. ನಾವು ಯಾವ್ದನ್ನು ಕೃತಿಕವಾಗಿ ಮಾಡುವಂಥದ್ದಲ್ಲ. ಸೊ ನಿಮ್ಮ ನೇಮು ವಿಳಾಸ? ಜಯಚಂದ್ರ ಶರ್ಮಾ, ಕರ್ನಾಟಕ ರಾಜ್ಯ ರೈತ ಸಂಘ, ತಾಲೂಕು ಜವಾಬ್ದಾರಿ ತಗೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಈಗ ಮಾಡಿರುವಂಥ ಜಾಗ ಬಂದು ಬೆನ್ನಾಯಕನಲ್ಲಿ. ನನ್ನ ಮೂಲ ಬಂದು ಗೌಡನಕಟ್ಟೆ, ತಿಪ್ಟೂರು ತಾಲೂಕು ನಂದು. ಈಗ ಇರೋದು ಬೆನ್ನಾಯಕನಲ್ಲಿ. ತಿಪ್ಟೂರು ತಾಲೂಕಿಗೆ ಬಂದ್ರೆ ಈ ಸ್ಟ್ರಕ್ಚರ್ನ ನೋಡ್ಬೋದು. ಈ ಸ್ಟ್ರಕ್ಚರ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನಾದ್ರು ಟೆಕ್ನಾಲಜಿ ಇದೆ, ಜನ ಇದ್ದಾರೆ, ಮೆಟೀರಿಯಲ್ ಇದೆ. ಸೊ ಮಾಡ್ಕೊಡೋದಕ್ಕೂ ನಾವು ರೆಡಿ ಇದ್ದೀವಿ. ಅಲ್ಲಿ ನಿಮ್ಗೆ ಯಾವುದಕ್ಕೆ ಎಷ್ಟಕ್ಕೆ ಹೆಂಗ್ ಬೇಕು ಅನ್ನೋದನ್ನ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿನೇ ಮಾಡಿ. ನನ್ನ ಹತ್ರ ಮಾಡಿಸ್ಲಿ ಅಂದ್ರೆ ಯಾವ ಹತ್ರನೂ ಮಾಡಿಸಿ, ಯಾರೋ ಒಬ್ಬರು ಇಂಜಿನಿಯರ್ನ ಕರ್ಕೊಂಡೋಗಿ ಥರ್ಮೋಡೈನಮಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನೋಡ್ಕೊಂಡು ಮಾಡಿಸಿ. ಸುಮ್ಮನೆ ಫ್ಯಾಬ್ರಿಕೇಟರ್ ನನ್ನ ಹತ್ರನೇ ಇದ್ದಾನೆ, ನನ್ನ ಫ್ಯಾಬ್ರಿಕೇಟರ್ ಇದ್ದಾನೆ ಅಂದ್ಕೊಂಡು ದಯಮಾಡಿ ಮಾಡಿಸಿ ಫೀಲ್ ಆಗಬೇಡಿ. ಇದು ನನ್ನ ರಿಕ್ವೆಸ್ಟು. ನನ್ನ ನಂಬರ್ ಬೇಕಾದ್ರೆ 8722040404. ಥ್ಯಾಂಕ್ ಯು.